ಹೆಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವರ್ಚುವಲಿ ಅನ್ಫಿಲ್ಟರ್ಡ್. ನಾನು ಪ್ರಜ್ವಲ್ ಛಾತ್ರ. ನಾನು ಕಾವೇರಿ. ಸೊ ಇವತ್ತು ನಾವು ಒಂದು ಅನುಭವದ ಒಂದು ಎಪಿಸೋಡ್ ಮಾಡುವ ಅಂತ ಒಂದು ನಿರ್ಧಾರ ಮಾಡಿದ್ದೇವೆ. ಸೊ ಇದು ಒಳ್ಳೆ ಅನುಭವಗಳಲ್ಲ. ಸೊ ನಾರ್ಮಲಿ ಈಗ ಐಡಿಯಾ ಏನಂತಂದ್ರೆ, ಈಗ ಮನೇಲಿ ಅದೇ ಲಾಸ್ಟ್ ಎಪಿಸೋಡಲ್ಲಿ ಮಾತಾಡಿದ್ವಿ, ಒಳ್ಳೇದು ಅಷ್ಟೇ ಅಲ್ಲ, ಲೈಕ್ ಕೆಟ್ಟದ್ದು ಒಳ್ಳೇದನ್ನ ಮಿಕ್ಸ್ ಮಾಡಿ ಹೇಳ್ಕೊಡಿ ಅಂತ. ಸೊ ನಿನಗೆ ನಮಗೆ ಗೊತ್ತಿರುತ್ತೆ, ಲೈಕ್ ಇಷ್ಟು ಕೆಟ್ಟದ್ದು ಅದನ್ನ ಮಾಡಬಾರ್ದು ಅಂತ. ಸೊ ನೀನ್ ಯಾವತ್ತಾದ್ರೂ ಅದನ್ನ ಅನುಭವ ಮಾಡಿ ಕಲಿತ್ಬಿಟ್ಟು ಆಮೇಲೆ ಅದನ್ನ ಮಾಡಬಾರ್ದು ಅಂತ ತಿಳಿದಿರೋ ಒಂದು ಘಟನೆ ಇದೆಯಾ ಅಂತ. ಸೊ ಇಷ್ಟೊಂದು ಎಳೆಯೋದ್ರ ಬದಲು ಬೇಸಿಕ್ಲಿ ಇವತ್ತು ನೀನೊಬ್ಬಳು ಕಳ್ಳಿಯಾ, ನಾನೊಬ್ಬ ಕಳ್ಳನ. ಸೊ ಬೇಸಿಕ್ಲಿ ಕಳ್ತನದ ಎಕ್ಸ್ಪೀರಿಯನ್ಸ್ ಏನಾರು ಇದೆಯಾ ಅಂತ ನಾವು ಮಾಡಿದ್ದು ಅಂತ ಅದ್ರ ಬಗ್ಗೆ ಒಂದು ಕರೆಕ್ಟ್ ಆಲ್ರೆಡಿ ಸ್ಟೋರಿ ಇದೆ, ಅದು ಲಿಂಕ್ ಮಾಡಿರ್ತೀನಿ ನಮ್ಮ ಎಪಿಸೋಡ್ಗಳಲ್ಲಿ ಇದೆ. ದಯವಿಟ್ಟು ಹೋಗಿ ಅದನ್ನ ನೋಡಿ ನಿಮ್ಮ ಅನುಭವ ಫಸ್ಟ್ ಇದನ್ನ ಮುಗಿಸಿ ಆಮೇಲೆ ಅದಕ್ಕೆ ಹೋಗಿ ಏನಾರೋ ಮಾಡಿ. ನಮ್ದು ಅದೇನು ಆರ್ಡರ್ ಇಲ್ಲ, ಒಟ್ಟು ನೋಡಿ ಅಷ್ಟೇ. ಸೊ ಬೇಸಿಕ್ಲಿ ನಿನ್ನ ಅಭಿಪ್ರಾಯ ಏನು? ಕಳ್ತನ ಒಳ್ಳೇದ ಕೆಟ್ಟದ? ನಾವು ಪ್ರಮೋಟ್ ಮಾಡ್ತಾ ಇಲ್ಲ ಕಳ್ತನ ಮಾಡಿ ಅಂತ, ಬಟ್ ನಂಗೆ ಇಂಗ್ಲಿಷ್ ಅಲ್ಲಿ ಸ್ಟೇಟ್ಮೆಂಟ್ ಬರ್ತದೆ, ಇಟ್ಸ್ ಓಕೆ ಟು ಸ್ಟೀಲ್ ಹಾರ್ಟ್ಸ್ ಬಟ್ ನಾಟ್ ಥಿಂಗ್ಸ್. ಕ್ಯಾ ಬಾತ್ ಹೇ. ಇಬ್ಬರಿಗೂ ಹಾರ್ಟ್ ಹತ್ತತ್ರದಲ್ಲೂ ಸಿಗ್ತಾ ಇಲ್ಲ, ಕದಿದೆ ಏನ್ ಮಾಡ್ತೀವಿ ನಾವು. ಸೊ ಓಕೆ, ಸ್ಟಾರ್ಟ್ ಮಾಡಕ್ಕೆ, ಡು ಯು ಥಿಂಕ್ ಎನಿ ಫಾರ್ಮ್ ಆಫ್ stealing is okay? Is there a line? You think ಇಷ್ಟು ಓಕೆ ಅಷ್ಟು ಓಕೆ ಅಲ್ಲ? ಲೈಕ್ ಡು ಯು ಥಿಂಕ್, ಆರ್ ವಾಸ್ ದಿಸ್ ದ ಲೈಕ್ ಮುಂಚೆ ಈ ಭಾವನೆ ಇತ್ತು, ಈಗ ವಿತ್ ಟೈಮ್ ಅದು ಎವಾಲ್ವ್ ಆಗ್ಬಿಟ್ಟು ಯು ಆರ್ ಅ ಹಾರ್ಡ್? ನಿಂದೇನ್ ಅಭಿಪ್ರಾಯ ಏನು? ವಾಟ್ ಎಕ್ಸಾಕ್ಟ್ಲಿ ಇಸ್ ಯುವರ್ ಅಭಿಪ್ರಾಯ? ಸೊ ಸ್ಟೀಲಿಂಗ್ ಅಂತ ಬಂದ್ರೆ ಐ ಆಮ್ ನಾಟ್ ಓಕೆ ಅಂದ್ರೆ ಆಫ್ ಎನಿ ಫಾರ್ಮ್. ಈಗ ಸ್ಮಾಲ್ ಥಿಂಗ್ ಇರ್ಲಿ ದೊಡ್ಡದಿರ್ಲಿ, ಐ ಥಿಂಕ್ ಈಗ ಐ ಹ್ಯಾವ್ ಕಮ್ ಟು ಅ ಸ್ಟೇಜ್ ವೇರ್ ಯಾವುದು ಓಕೆ ಅಲ್ಲ. ಬಿಕಾಸ್ ಅಫೋರ್ಡ್ ಮಾಡಕ್ಕಾದಾಗ ಬೈ ಮಾಡ್ಬೋದು, ಇಲ್ಲ ಅಂದ್ರೆ ತಗೊಳಕ್ ಹೋಗ್ಬಾರ್ದು, ಆ ಲೆವೆಲ್ಗೆ ಬಂದಿದ್ದೀನಿ ಈಗ. ಬಟ್ ಐ ಥಿಂಕ್ ನಾನೇನ್ ಅನ್ಕೊಂಡೆ, ನೀ ಹೇಳ್ತೀಯ ಅಫೋರ್ಡ್ ಮಾಡಕ್ ಆದಾಗ ತಗೊಳ್ಳಿ, ಇಲ್ಲ ಅಂದ್ರೆ ಕದಿರಿ ನಡೆಯುತ್ತೆ ಅಂತ ಅನ್ಕೊಂಡೆ. ನನ್ನ ಸ್ಟೇಟ್ಮೆಂಟೇ ಉಲ್ಟಾ ಆಗ್ತಿತ್ತು ನಾ ಹೇಳಿದ್ದು. ಬಟ್ ಮುಂಚೆ ಇದ್ದಾಗ ಆಲ್ಸೋ ನಾನು ಯಾವಾಗಲೂ ಐ ಥಿಂಕ್ ಹಂಗೆ ಇದ್ದೀನಿ. ಮೇ ಬಿ ಆ ಒಂದು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನಂದು ಮೈಂಡ್ ಸೆಟ್ ಚೇಂಜ್ ಆಗಿದೆ. ಒಂದಾನೊಂದು ಕಾಲ, ಈಗ ನೀವು ಕೋಟಿಗೊಬ್ಬ ಫಿಲಂ ನೋಡಿದ್ರೆ ಹೇಗೆ ವಿಷ್ಣುವರ್ಧನಿಗೆ ಒಂದು ಕರಾಳ ಪಾಸ್ಟ್ ಇರುತ್ತೆ, ಹಂಗ ನಮ್ಮಿಬ್ರಿಗೆ ಒಂದು ಕರಾಳ ಇದೆ ಒಂದು ಕತೆ ಇದೆ, ಇಬ್ಬರದು ಒಂದೊಂದು ಇದೆ, ಎಕ್ಸ್ಪೀರಿಯನ್ಸ್ ಇದೆ. ನಂದು ಒಂದೇ ಅಲ್ಲ, ನಾವೇನು ಚಂಬಲ್ ಒಂದೊಂದೇ ಅಷ್ಟೇ. ಅವಾಗೆ ಸಮ ಬಿದ್ದು ನಮ್ಮನ್ ಸೀದಾ ಮಾಡಿದ್ದಾರೆ ಮನೆಯಲ್ಲಿ ನಮ್ಮ ಇದಕ್ಕೆ. ಇಲ್ಲ, ಇದು ಬೇಸಿಕಲಿ ನಾವು ಇಲ್ಲೇ ಜಯನಗರ್ಗಲ್ಲಿ ಬಿಲ್ಡಿಂಗ್ ಇದೆ ಅಲ್ಲ, ಅಲ್ಲಿ ಹೋಗಿದ್ವಿ. ಒಳಗಡೆ ಫುಲ್ಲು ಸ್ಟಾಲ್ಸ್ ಎಲ್ಲ ಇತ್ತು. ಸೊ ನಾನು ಕಳ್ತನ ಮಾಡಿದ್ದು ಅದರಿಂದ ಕಲ್ತಿದ್. ನಾನು ಫುಲ್ 100% ನೆನ್ಪಿಲ್ಲ, ನೆನ್ಪಿದ್ದು ಹೇಳ್ತೀನಿ ಆಯ್ತಾ. ಯಾಕೆ ಮತ್ತೆ ಇದು ಕಾಲೇಜ್ ಎಕ್ಸ್ಪೀರಿಯನ್ಸ್ ಇದ್ದಂಗೆ ಇದೆಯಲ್ಲ, ನಾನು ಅಲ್ಲೇ ಹೋಗಿ ಕಲ್ತಿದ್ದು, ನಂಗೆ ಅಲ್ಲೇ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಸಿಕ್ಕಿದ್ದು ಅನ್ನೋತಾರೆ. ಹಂಗೆ ಇಲ್ಲ. ಸೊ ಅವಾಗ ಅಪ್ಪ ಅಮ್ಮ ನಾನು ಹೋಗಿದ್ವಿ. ಇದು ಸಂಕ್ರಾಂತಿ ಟೈಮಲ್ಲಿ ಇತ್ತು, ಅಷ್ಟು ನೆನಪಿದೆ ನಂಗೆ. ಸಂಕ್ರಾಂತಿ ಎಷ್ಟು ಹೌ ಓಲ್ಡ್ ವೇರ್ ಯು? ಇದು ವಯಸ್ಸು ಎಷ್ಟಿದೆ ಆಗ್ಬೇಕಾದ್ರು? ಸೊ ನನಗೆ ಟೇಬಲ್ ಸಿಕ್ತಿರ್ಲಿಲ್ಲ, ಸ್ವಲ್ಪ ಕೈ ಮೇಲೆ ಎತ್ಬಿಟ್ಟು ಟೇಬಲ್ ಇಂದ ಐಟಮ್ಸ್ ತಗೋಬೇಕಾಗಿತ್ತು. ಕಾಣಿಸ್ತಿತ್ತು ಸ್ವಲ್ಪ ಮೇಲೇನೆ. ಸೊ 8-9 ವರ್ಷ ಅಷ್ಟೊಂದು. ನಾನ್ ತುಂಬಾ ಉದ್ದ ಇದೆ, 8-9 ವರ್ಷ ಮೇ ಬಿ. ನಾನ್ 4-5 ವರ್ಷ ಇರ್ಬೇಕು ಮೇ ಬಿ. ಅಚ್ಚಾ, ಓಕೆ. ನಡೆಯಕ್ ಬರುತ್ತಲ್ವಾ 4-5 ವರ್ಷಕ್ಕೆ? ಅಲ್ಲ, ಅವಾಗೂ ನಡೆದಿಲ್ಲ ಅಂದ್ರೆ ಡಾಕ್ಟರ್ ತೋರಿಸ್ಬೇಕಾಗ್ತದೆ. ಸೊ ಸೊ ಏನೋ 5-10 ವರ್ಷ ಯಾವಾಗಾರ ಅನ್ಕೊಳ್ಳಿ, ನಂಗೆ ಗೊತ್ತಿಲ್ಲ. ಸೊ ಅವಾಗ ಹೋಗಿದ್ವಿ ಸಂಕ್ರಾಂತಿ ಟೈಮಲ್ಲಿ. ಅದು ಎಳ್ಳು ಬೆಲ್ಲ ಅದು ಇದು ಎಲ್ಲ ಇರ್ತಿತ್ತಲ್ಲ. ಜೊತೆಗೆ ಅವಾಗಿನ ಟೈಮಲ್ಲಿ, ಈಗಿದೆಯಲ್ವ ನಂಗೆ ಗೊತ್ತಿಲ್ಲ, ನಾವೀಗ ಅಷ್ಟೊಂದು ಮಾಡಲ್ಲ. ಬಟ್ ಅವಾಗ ಈ
ಏನದು ಹಾಕೊಡಕ್ಕೆ ಒಂದ್ ಚಿಕ್ಕದು ಏನಾರ ಒಂದ್ ಇರ್ತಿತ್ತು ನೋಡು, ಡಿಫ್ರೆಂಟ್ ಡಬ್ಬಗಳ ತರ ಇರ್ತಿದ್ದು, ಅಥವಾ ಅದು ಏನೋ ಏನಂತಾರೆ ಹಾರ್ಟ್ ಶೇಪ್ ಇರ್ತಿತ್ತು, ಅಥವಾ ಬೇರೆ ಶೇಪ್ ಅಲ್ಲಿ ಇರ್ತಿತ್ತು, ಏನೋ ಶೇಪ್ಸ್ ಅಲ್ಲಿ ಇರ್ತಿತ್ತು. ಅದು ಒಂದು ಗ್ರೀನ್ ಕಲರ್ದು ಇಷ್ಟಿತ್ತು, ಏನೋ ನೆನಪಾಗ್ತಾ ಇಲ್ಲ ಅಷ್ಟು ಕ್ಲಿಯರ್ ಆಗಿ, ಬಟ್ ಅದು ನನ್ಗೆ ತುಂಬಾ ಇಷ್ಟ ಆಗೋಗ್ಬಿಟ್ಟಿತ್ತು. ಅದು ಟೆನ್ಷನ್ ಅಲ್ಲಿ ನಂಗೆ ಬೇಕು ಅಂತ ನಾನು ಕೇಳಿದ್ದೆ ಅನ್ಸುತ್ತೆ ನಮ್ಮ ಅಪ್ಪ ಅಮ್ಮಗೆ, ನೆನಪಿರೋ ಪ್ರಕಾರ ಕೇಳಿದೆ. Okay. ಅವ್ರು ಏನಕ್ಕೆ ಬೇಕು ಬೇಡ ಅಂತ ಏನೋ ಹೇಳಿದ್ರು, ಏನೋ ನೆನಪಿಲ್ಲ ಅಷ್ಟೊಂದು. ನಾನು ಅವ್ರು ಬೇಡ ಅಂದ್ರ ಸರಿ ನಾನ್ ತಗೋತೀನಿ ಅಂದ್ಬಿಟ್ಟು ಅವರು ನಡ್ಕೊಂಡು ಒಂದ್ ಕೈ ಹಿಡ್ಕೊಂಡಿದ್ರು. ಸೊ ಅವಾಗ ಅವ್ರು ನೋಡ್ದೇ ಇರೋಂಗೆ ಅಮ್ಮ ನೋಡಿದ್ರು ಹಿಂಗೆ, ಆಮೇಲೆ ನೋಡ್ದೇ ಇರೋಂಗೆ ಕರ್ಕೊಂಡೆ. ಇಷ್ಟು ಐಟಮ್ ಇತ್ತದು. ಅದು ಪ್ರಾಬಬ್ಲಿ 20 ಏನ್ ರೂಪಾಯಿ. ಐಟಮ್ ಅಲ್ಲಿ ನೆನಪಿಲ್ಲ. ಅದೇ ಅದು ಪ್ಲಾಸ್ಟಿಕ್ ಅದು ಡಬ್ಬ ಬೇಸಿಕಲಿ. ಅದು ಏನೋ ವಿಯರ್ಡ್ ಶೇಪ್ ಇತ್ತು, ಗ್ರೀನ್ ಕಲರ್ ಇತ್ತು, ಅದ್ರಲ್ಲಿ ಇದನ್ನ ಹಾಕೊಡೋದು, ಎಳ್ಳು ಬೆಲ್ಲ ಎಲ್ಲ ಹಾಕೊಡ್ತೀವಲ್ಲ ಅದು. ಜೊತೆಗೆ ಇದನ್ನು ಏನೇನೋ ಇದು ಏನದು ಸಕ್ಕರೆದೇನದು ಕಲ್ಸಕ್ಕರೆ ತಾನೇ, ಕಲ್ಸಕ್ಕರೆನಾ ತಾನೆ, ಕಲ್ಸಕ್ಕರೆ ಅದು ಇತ್ತು. ಐ ಥಿಂಕ್ ಆ ಒಂದ್ ಬಾಕ್ಸ್ ಮತ್ತೆ ಆ ಒಂದ್ ಕಲ್ಸಕ್ಕರೆ ತಗೊಂಡಿದ್ದೆ ಮೋಸ್ಟ್ಲಿ. ಕಲ್ಸಕ್ಕರೆ ನೆನಪಿಲ್ಲ 100%, ಈ ಬಾಕ್ಸ್ ನೆನಪಿದೆ. ತಗೊಂಡು ಹೋಗಿದೀವಿ, ನಾ ಕೈಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲಾ ಕಡೆ. ನನಗ್ ಟೆನ್ಷನ್, ನಮ್ಮಮ್ಮ ನೋಡ್ಬಿಟ್ರೆ ಏನ್ ಮಾಡೋದು ಅಂತ ಕರ್ಕೊಂಡು ಹೋಗಿದಾರೆ. ಐ ಥಿಂಕ್ ಫುಲ್ ರೌಂಡ್ ಹೊಡೆದಿದ್ದೀವಿ. ನಾನು ಎಲ್ಲೋ ಬಚ್ಚಿಟ್ಕೊಂಡ್ಬಿಟ್ಟಿದೀನಿ, ಎಲ್ಲಿ ಅಂತ ನಂಗೆ ನೆನಪಿಲ್ಲ. ಆಮೇಲೆ ಮನೆಗ್ ತಲುಪಾದ್ಮೇಲೆ ಅದು ಐ ಥಿಂಕ್ ಮನೆಗ್ ತಲುಪಾದ್ಮೇಲೆ ಅಥವಾ ಅಲ್ಲಿಂದ ಬಿಟ್ಟಾದ್ಮೇಲೆ ಕಾರಲ್ಲಿ ಇದ್ದಾಗ್ಲೋ ಏನೋ ಅಂತ ಟೈಮಲ್ಲಿ ಅವ್ರಿಗೆ ಗೊತ್ತಾಯ್ತು ನನ್ನ ಹತ್ರ ಇದೆ ಅಂತ. ಆಮೇಲೆ ಬೈಸ್ಕೊಂಡೆ ನಾನು. ಅಂದ್ರೆ ನಂಗೆ ಗೊತ್ತು ತಪ್ಪು ಅಂತ, ಟೆನ್ಷನ್ ಅಲ್ಲೇ ಓಡಾಡ್ತಿದ್ದೀನಿ ನಾನು. ಐ ಡೋಂಟ್ ನೋ, ಆ ಏಜ್ಗೆ ಹೆಂಗ್ ಗೊತ್ತಿತ್ತು ಕಳ್ತನ ಮೋಸ್ಟ್ಲಿ ಅದು ಕಳ್ತನ ಅಂತ ಗೊತ್ತಿರ್ಲಿಲ್ವೇನೋ, ಬೇಡ ಅಂದ್ರು ಅಂದು ನಾ ತಗೊಂಡೆ ಅಂತ ಮೋಸ್ಟ್ಲಿ ಇರ್ಬೋದು. ಕರೆಕ್ಟ್ ಕಳ್ತನ ಐ ಡೋಂಟ್ ಥಿಂಕ್ ಸೊ ಆ ಟೈಮಿಗೆ ಕಳ್ತನ ಗೊತ್ತಾಗುತ್ತೋ ಇಲ್ವೋ ಅಂತ. ಸೊ ಆಮೇಲೆ ಬೈಸ್ಕೊಂಡೆ. ಆಮೇಲೆ ಅದು ರಿಟರ್ನ್ ಮಾಡಕ್ ಅಫ್ಕೋರ್ಸ್ ನಾವೇನ್ ವಾಪಸ್ ಹೋಗ್ಲಿಲ್ಲ. ಬಟ್ ನಂಗೆ ಗೊತ್ತಿಲ್ಲ ಏನಾಯ್ತು, ಅದಾದ್ಮೇಲೆ ಏನೋ ನೆನಪೇ ಇಲ್ಲ ನನಗೆ. ಇಷ್ಟೇ ನೆನಪಿರೋದು. ಅದಾದ್ಮೇಲೆ ಬೈಸ್ಕೊಂಡೆ, ಚೆನ್ನಾಗಿ ಬೈಸ್ಕೊಂಡೆ, ಅಷ್ಟು ಗೊತ್ತು. ಸೊ ಸಮರಿ ಒಂದ್ ಸ್ವಲ್ಪ ಕಾವೇರಿ ಅವ್ರ ಕಥೆಯಲ್ಲಿ ಒಂದ್ ಸ್ವಲ್ಪ ಮಿಸ್ಸಿಂಗ್ ಡೀಟೇಲ್ಸ್ ತುಂಬಾ ಇರುತ್ತೆ. ದಯವಿಟ್ಟು GPT ಕ್ಲೌಡ್ ಏನ್ ಅದಾದ್ಮೇಲೆ ಏನಾಯ್ತು ನೆನಪಿಲ್ಲ ಅಂತ ಐತೆ. ಸೊ ಆ ಡಬ್ಬದ್ ಏನಾಯ್ತು ನೆನಪಿಲ್ಲ, ಆದ್ರೆ ಅದನ್ನ ಎಸದ್ರ ಇಲ್ಲ ಅಥವಾ ಫಸ್ಟ್ ಬೈಸ್ಕೊಂಡೆ. ಆಮೇಲೆ ರಿಟರ್ನ್ ಮಾಡೋಣ ಅಂತ ಫಸ್ಟ್ ಹೋಗೋಣ ಅಂತ ಅನ್ಕೊಂಡಿದ್ವಿ, ಅಷ್ಟು ನೆನಪಿದೆ. ಅದಾದ್ಮೇಲೆ ಹೋಗ್ಲಿಲ್ಲ, ಅಷ್ಟು ನೆನಪಿದೆ. ಬಟ್ ಏನಾಯ್ತು ಆ ಡಬ್ಬದ ಕತೆ ಲೈಫಲ್ಲಿ ಗೊತ್ತಿಲ್ಲ. ಬಟ್ ಇದು ನಿನಗೊಂದು ಆ ಎಕ್ಸ್ಪೀರಿಯನ್ಸ್ ಬಂತ ಇನ್ನೊಂದ್ಸಲ ಇದು ಮಾಡಬಾರ್ದು, ಲೈಕ್ ಟೀಚ್ ಯು ದಟ್ ಪರ್ಟಿಕ್ಯುಲರ್ ಲೆಸನ್? ನನಗೊಂಥರ ಅನ್ಸ್ತಿತ್ತು ನಡ್ಕೊಂಡು ಹೋಗ್ಬೇಕಾದ್ರೆ, ಮೇ ಬಿ ನಾನ್ ಸಿಕ್ಕಾಕೋಬಾರ್ದು ಅಂತ ಇರ್ಬೋದು, ಗೊತ್ತಿಲ್ಲ. ಆಲ್ಸೋ ನನಗೆ ಈ ಇದು ಒಂಥರ ಲೈಕ್ ಬಚ್ಚಿಡೋದು ನನಗಾಗಲ್ಲ. ಐ ಆಮ್ ವೆರಿ ಬ್ಯಾಡ್ ಅಟ್ ಇಟ್. ನಮಗೆ ಎಷ್ಟು ಟೆನ್ಷನ್ ಇರುತ್ತೆ ಅಂದ್ರೆ ಮೈಟ್ ಆಸ್ ವೆಲ್ ನಾಟ್ ಹ್ಯಾವ್ ಇಟ್ ಅನ್ನೋ ಸ್ಟೇಟಿಗೆ ಬಂದ್ಬಿಟ್ಟಿರ್ತೀನಿ ನಾನು. ಸೊ ಯಾ ಅಷ್ಟೇ. ಮೋಸ್ಟ್ಲಿ ಆ ಗಿಲ್ಟ್ ಫೀಲಿಂಗ್, ಓಕೆ ಅವ್ರು ಬೇಡ ಅಂದ್ರು ಆದ್ರೂ ತಗೊಂಡೆ. ಸೊ ಮೋಸ್ಟ್ಲಿ ಅವತ್ ಸಿಕ್ಕಾಕೊಂಡಿಲ್ಲ ಅಂದಿದ್ರೆ ಇವತ್ತು ನೀನ್ ದೊಡ್ಡ ಕ್ರಿಮಿನಲ್ ಆಗೋ ಸಾಧ್ಯತೆಗಳಿತ್ತು. ಮೇ ಬಿ. ಸೊ ನಮ್ಮದು ಬರೋದಾದ್ರೆ ನನಗೊಂದು 5-6 ವರ್ಷ ನೆನಪಿದೆ. ಯಾಕಂದ್ರೆ ಸೊ ದಿನ ರಾತ್ರಿ ನಮ್ಮ ಅಪ್ಪ ಹೋಟ್ಲಿಂದ ಬಂದ ತಕ್ಷಣ ನನಗೆ ಕಾಯಿನ್ಸ್ ಕೊಡ್ತಾ ಇದ್ರು. ನಮ್ದೊಂದು ದೊಡ್ಡ ಬಾಕ್ಸ್ ಇತ್ತು, ಅದ್ರಲ್ಲಿ ನಾವು ಕಾಯಿನ್ಸ್ ಹಾಕಿಡ್ತಾ ಇದ್ವಿ. ಸೊ ಅವ್ರ ದಿನ ಬಂದ್ ಅದು ದೊಡ್ಡ ಪಿಗಿ ಬ್ಯಾಂಕ್ ತರ ದೊಡ್ಡದು ಇತ್ತು, ಕಾಯಿನ್ಸ್ ಕೊಡ್ತಾ ಇದ್ರು ನನ್ನ ಕೈಗೆ, ಅವ್ರು ಹಾಕು ಅಂತ. ಆ ದಿನ ನನ್ನ ಕೈ ಕೊಟ್ಬಿಟ್ಟು ನಾನು ಹಾಕ್ತಾ ಇದ್ದೆ. ಒಂದ್ ದಿನ ಅದ್ರಲ್ಲಿ 5 ರೂಪಾಯಿ ತಕೊಂಡೆ, ಹೇಳಲಿಲ್ಲ, ನಾ ತೆಗೆದಿಟ್ಕೊಂಡು ಹಾಕ್ದೆ ಮಿಕ್ಕಿದ್ದು. ಅಂಡ್ ದೆನ್ ಅವ್ರಿಗೆ ಗೊತ್ತಾಗ್ಲಿಲ್ಲ ನಾ ತಕೊಂಡೆ ಅಂತ. ಕಾನ್ಸೆಪ್ಟ್ ಅವ್ರಿಗೆ ರಿಯಲೈಸ್ ಆಗ್ತಾ ಇಲ್ಲ. ಮೋಸ್ಟ್ಲಿ ನಾ ದಿನ ಹಿಂಗ್ ತಕೊಬಹುದು ಅಂತ. ಐ ಮೈಟ್ ಹ್ಯಾವ್ ಟೇಕನ್ ಇಟ್ ಲೈಕ್ ಅರೌಂಡ್ 10 days. ಸೊ 50 ರೂಪಾಯಿ ಆಗಿತ್ತು ನನ್ನ ಹತ್ರ. ಸೊ ರಿಚ್. ಬಟ್ ನಾ ರಿಚ್ ಆದ ನಾನ್ ರಾಬಿನ್ ಹುಡ್ ತರ. ನಾನು ಏನಂದ್ರೆ ಕದ್ದಾದ್ಮೇಲೆ ಅದ್ ನಾನು ಒಬ್ನೇ ತಿನ್ಬಾರ್ದು. ಸೊ ನಾ ಏನ್ ಮಾಡಿದೀನಿ, ನಮ್ಮ ಮನೆಯಿಂದ ನಡ್ಕೊಂಡು ಹೋಗಿದ್ದೀನಿ. ಒಂದ್ ಬೇಕರಿ ಇತ್ತು, ಆಶಾ ಬೇಕರಿ ಅಂತ. ನಂಗೆ ಇನ್ನೂ ಒಂದ್ ನೆನಪಿದೆ, ಯಾಕಂದ್ರೆ ತುಂಬಾ ಟೈಮ್ ಎಕ್ಸಾಂಪಲ್ ಅಲ್ಲಿ ಆಶಾ ಬೇಕರಿ ಎಕ್ಸಾಂಪಲ್ ಯೂಸ್ ಮಾಡಿ ಹೇಳಿದಾರೆ ನಂಗೆ. ನನ್ ಕಸಿನ್ಸ್ ಎಲ್ಲ ಬಂದಿದ್ರು ಒಂದಿನ ಸಂಡೇನೇ ಏನೋ. ಸೊ ನಾನ್ ನಮ್ಮ ಮನೆಯಿಂದ ನಡ್ಕೊಂಡು
ಅದು ಆಲ್ಮೋಸ್ಟ್ ಸ್ವಲ್ಪ ದೂರ ಇತ್ತು. ಇಟ್ಸ್ ನಾಟ್ ಲೈಕ್ ಐ ಆಮ್ 5-6 year old. ಸೊ ಐ ಕಮಿಟೆಡ್ ಮಲ್ಟಿಪಲ್ ಕ್ರೈಮ್ಸ್. ನಮ್ಮ ಮನೆಯನ್ನ ನಡ್ಕೊಂಡು ಹೋಗ್ಬಿಟ್ಟು ಸೊ ಆಶಾ ಬೇಕರಿ ಅಂತಿದೆ, ಅಲ್ಲಿ ಹೋಗ್ಬಿಟ್ಟು ಡೈರಿ ಮಿಲ್ಕ್ಸ್ ತಗೊಂಡಿದ್ದೇನೆ ಎಲ್ಲರಿಗೂ. ₹5 ಮೋಸ್ಟ್ಲಿ 10 ಯಾ. ಸೊ ₹5 10 ಡೈರಿ ಮಿಲ್ಕ್ ತಗೊಂಡಿದ್ದೇನೆ ಮೋಸ್ಟ್ಲಿ. ಬಂದಿದ್ದೇನೆ ವಾಪಸ್ಸು, ಎಲ್ಲ ಕಸಿನ್ಸಿ ಹಂಚ್ತಾ ಇದ್ದೆ. ನನ್ಕಿಂತ ಎಲ್ಲ ದೊಡ್ಡ ಕಸಿನ್, ನಾನೇ ಹೆಂಗೆಸ್ಟ್ ನಮ್ಮ ಫ್ಯಾಮಿಲಿ. ಎಲ್ಲ ನೀವೇನು ತಗೊಳ್ಳಿ, ನೀವೊಂದು ತಗೊಳ್ಳಿ, ನೀವೊಂದು ತಗೊಳ್ಳಿ ಅಂತೆಲ್ಲಗೂ ಹಂಚ್ತಾ ಇದ್ದೀನಿ. ಎಲ್ಲ ತಗೊಂತಿದ್ರು. ಹಾ, ಅದಾದ್ಮೇಲೆ ನಮ್ಮ ಅಮ್ಮಂಗೆ ಡೌಟ್ ಬಂತು, ದುಡ್ಡು ಎಲ್ಲಿಂದ ಬಂತು, ಚಾಕ್ಲೇಟ್ ಎಲ್ಲಿಂದ ಬಂತು ಅಂತ ಕೇಳಿದ್ರು. ಹೇಳ್ದೆ ನಾ ಆಶಾ ಬೇಕ್ರಿಗೆ ಹೋಗಿದ್ದೆ ಅಂತ. ಫಸ್ಟ್ ಆಫ್ ಆಲ್ ಅಲ್ಲೇ ತಲೆ ಕೆಟ್ಬಿಡ್ತವ್ರಿಗೆ. ಒಬ್ಬನೇ ಹೇಳ್ದೆ ರೋಡ್ ದಾಟ್ಕೊಂಡು ಆಶಾ ಬೇಕ್ರಿಗೆ ಹೋಗಿ ಬಂದಿದ್ದೀನಿ ಅಂತ. ಅದಾದ್ಮೇಲೆ ದುಡ್ಡು ಎಲ್ಲಿಂದ ಬಂತು ಅಂತ ಕೇಳಿದ್ರು. ದಿನ ರಾತ್ರಿ ಹಾಕ್ಬೇಕಾದ್ರೆ ಒಂದ್ ಸ್ವಲ್ಪ ತೆಗೆದು ಇಟ್ಕೊಂತ ಇದ್ದೆ ನಾನು. ₹50 ಆಗಿ ಸೊ ಐ ವಾಸ್ ವೆರಿ ಹಾನೆಸ್ಟ್. ಆಮೇಲೆ ನಮ್ಮಪ್ಪ ಬಂದ್ರು, ಬಂದು ಕಣ್ಣಲ್ಲಿ ಬಿಟ್ಕೊಳ್ಳೋದು, ಇನ್ನೊಂದು ಸಲ ಒಂದೇ ₹1 ನೀ ತಕೊಂಡಿದ್ ಗೊತ್ತಾದ್ರೆ ಕೈ ಕಾಲುಗಳನ್ನು ಮುರಿದಾಕ್ಬಿಡ್ತೀನಿ ಅಂತ ಹೇಳಿದ್ರು. ಐ ಸ್ಟಿಲ್ ರಿಮೆಂಬರ್ ಇಟ್ ವೆರಿ ಕ್ಲಿಯರ್ಲಿ. ಹೇಳೋದು ಇನ್ನೊಂದೇ ₹1 ನೀನ್ ತೆಗೆದ್ರೆ. ಸೊ ಬೇಸಿಕ್ಲಿ ನನ್ನಲ್ಲಿ ಆ ದಾನಶೂರ ಕರ್ಣತೆ ಇರ್ಲಿಲ್ಲ ಅಂದಿದ್ರೆ ನಾನ್ ಸಿಕ್ಕಾಕೊಂತಿರ್ಲಿಲ್ಲ. ನಾನು ₹50 ಒಬ್ನೇ ತಿನ್ಬಾರ್ದು, ಜನಕ್ಕೆ ಸೇವೆ ಮಾಡ್ಬೇಕು, ಜನರ ಸಹಾಯ ಮಾಡ್ಬೇಕು ಅಂತೇಳಿ ಹೋಗಿ ಡೈರಿ ಮಿಲ್ಕ್ ತಗೊಂಡು ಎಲ್ಲರಿಗೂ ಹಂಚಿ. ಸೊ ಅದಾದ್ಮೇಲೆ ತುಂಬಾ ಜನ ನಾನು ಇನ್ನೂ ನೆನ್ಪಿಟ್ಕೊಂಡಿದ್ರು ಆಶಾ ಬೇಕರಿ ಕತೆ. ದಿಸ್ ಇಸ್ ಅನ್ ಆಶಾ ಬೇಕರಿ ಸ್ಟೋರಿ, ಗೊತ್ತು ಎಲ್ಲರಿಗೂ. ಯಾರಿಗೆ ಐ ಡೋಂಟ್ ನೋ ಹೌ ಮೆನಿ ಪೀಪಲ್ ರಿಮೆಂಬರ್ ಇಟ್, ಬಟ್ ಇಟ್ ವಾಸ್ ಸೋ ಫ್ಯಾಸಿನೇಟಿಂಗ್ ಆಕ್ಚುಲಿ. ದಿನ ₹5 ತಕೊಂಡೆ, ಕೈಯಲ್ಲಿ ದುಡ್ಡು ಆಗ್ತಾ ಇದೆ, ಗೊತ್ತಾಗ್ತಾ ಇಲ್ಲ. ಸೊ ಅಂಡ್ ಇಟ್ ಫೀಲ್ಸ್ ಈಸಿ ಆಲ್ಸೋ. ನೀನ್ ಮಾಡಿದಾಗ ನಿಂಗೆ ಅನ್ಸತ್ತೆ ದಿಸ್ ಕುಡ್ ಬಿ ಡನ್. ಅಂಡ್ ಐ ಥಿಂಕ್ ಆ ಮೂಮೆಂಟ್ ಅಲ್ಲಿ ಬೇಸಿಕ್ಲಿ ನಾವು ವಿ ಆರ್ ನಾಟ್ ಟೆಲಿಂಗ್ ಯು ಶುಡ್ ಡೂ ದಿಸ್, ಮಾಡಬೇಡಿ, ಇಟ್ಸ್ ನನ್ ಆಫ್ ಅವರ್ ಬಿಸ್ನೆಸ್. ವಿ ಆರ್ ನಾಟ್ ಪ್ರಮೋಟಿಂಗ್ ಥ್ರೂ ದ ಚಾನಲ್. ಅಗೇನ್ 10-20 ಜನ ನೋಡೋ ಚಾನಲ್ ಗೆ ಐ ಡೋಂಟ್ ಥಿಂಕ್ ಸೊ ಟೂ ಮಚ್ ಆಫ್ ಪ್ರಮೋಷನ್ಸ್ ವಿಲ್ ಹ್ಯಾಪನ್. ಬಟ್ ಆದ್ರೆ ದ ಪೋರ್ಷನ್ ಟಿಲ್ ಐ ಗಾಟ್ ಕಾಟ್ ಆಕ್ಚುಲಿ ಅದು ತುಂಬಾ ಈಸಿ ಅನ್ನಿಸ್ತು. ಅಂಡ್ ಇಟ್ ಈಸ್ ಆ ಅಡ್ರಿನಲ್ ರಶ್ ಬರುತ್ತಲ್ಲ, ಎಷ್ಟು ಮಜಾ ಅನ್ಸುತ್ತೆ. ನೀನ್ ಮಾಮೂಲಾಗಿ ಹೋಗಿ ದುಡ್ಡು ಇಸ್ಕೊಂಡು ಅವ್ರ ಜೊತೆ ಹೋಗಿ ಚಾಕ್ಲೇಟ್ ತಂದಿದ್ರೆ ಅಷ್ಟು ಖುಷಿ ಆಗ್ತಿರ್ಲಿಲ್ಲ. ನೀನೇ ಗಳಿಸಿದ್ದಲ್ಲ, ಕದ್ದಿಟ್ಕೊಂಡಿದ್ದ ದುಡ್ಡಲ್ಲಿ ಜನರಿಗೆ ಒಂದು ಚಾಕ್ಲೇಟ್ ಹಂಚಿ ನಾನೇ ತಂದೆಲ್ಲಗೂ ಚಾಕ್ಲೇಟ್ ಕೊಡ್ತೀನಿ. ಎಸ್, ನಾನೇ ತಂದೆಲ್ಲಗೂ ಚಾಕ್ಲೇಟ್ ಹಂಚಿ ಆ ಇದು ಫೀಲಿಂಗ್ ಇದೆಯಲ್ಲ. ಸೊ ಆವಾಗ ಕಣ್ಬಿಟ್ಟು ಹೇಳಿದ್ರು, ಇನ್ನೊಂದು ಸಲ ಮಗನೇ ನೀನೇನಾರು ₹1. ಅಂಡ್ ದಟ್ ಆಕ್ಚುಲಿ ಹೆಲ್ಪ್. ಆ ಕಣ್ಬಿಟ್ಟು ಅದಾದ್ಮೇಲೆ ನಾನು ಯಾವತ್ತೂ ಕದ್ದಿಲ್ಲ. ಸೊ ನಂದಲ್ಲಿ ಐ ವಾಸ್ ಅವೇರ್ ನಾ ಕದೀತಾ ಇದ್ದೀನಿ ಅಂತ. ಐ ನ್ಯೂ ಐ ವಾಸ್ ಟೇಕಿಂಗ್ ದ ಮನಿ ಔಟ್ ಅಂತ. ಬಟ್ now like I judge people. Now I don't stop also, because wherever I can I stop, but people are ಎಲ್ಲಿ ನನ್ನ ಕೈಯಲ್ಲಿ ನಿಲ್ಲಿಸ್ಲಿಕ್ಕೆ ಆಗ್ತದೆ ನಾನು ಅಲ್ಲಿ ನಿಲ್ಲಿಸ್ತೀನಿ. ಬಟ್ ಎಲ್ಲರೂ ದೊಡ್ಡವರು, ಅವ್ರವ್ರ ಬುದ್ಧಿ ಅವ್ರವ್ರು ಇರುತ್ತೆ ಅಂತ. ಸೊ ನಾವು ಇಫ್ ಐ ಸಿ ಸಮನ್, ಈಗ ಹೌ ಡು ಯು ಫೀಲ್? ಈಗ ನೀ ಎಲ್ಲರೂ ಹೋದಾಗ ಯಾವುದೋ ಒಂದು ಸಾಮಾನು ಎತ್ಕೊಂಡೆ ಅನ್ಕೋ ಅಂಗಡಿಯಿಂದ, ಆಸ್ ಅ ಸುವಿನಿಯರ್, ನಿನಗದು ಓಕೆನಾ ನಾಟ್ ಓಕೆನಾ? ನನಗೂ ಓಕೆ ಇಲ್ಲ, ಬಟ್ ಕರೆಕ್ಟ್. ಐ ಫೀಲ್ ಲೈಕ್ ಯು ಸೆಡ್, ನಾನು ಈ ಮುಂಚೆ ಹೇಳ್ದಂಗೆ ನಾವು ಗಳಿಸಿ ತಗೊಳ್ಳೋ ಅರ್ಹತೆ ಇದ್ದಾಗ ಇದನ್ನ ಮಾಡಬಾರ್ದು ಅಂತ ಅನ್ಸುತ್ತೆ ನಂಗೆ. ಅದು ಎಥಿಕಲಿ ಡಸನ್ ಸಿಟ್ ವೆಲ್ ಅಂತ ಅನ್ಸುತ್ತೆ. ಬಟ್ ಬಟ್ ಒಂದ್ ಹೇಳ್ಬೋದು ನಾನು, ಈ ಯಾವ್ದದು ಮನಿ ಹೈಸ್ಟ್ ಅದು ಮೂವೀಸ್ ಎಲ್ಲ ಇರ್ತಾ, ನಾನ್ ಆ ಕದ್ಯೋದನ್ನ ಸಪೋರ್ಟ್ ಮಾಡ್ತೀನಿ. ಬೇರೆಯವ್ರ ಕದ್ದು ನೋಡಿದಾಗ ಈಗ ಬೇರೆಯವ್ರು ಕದ್ದು ಅದ ದುಡ್ಡು ನನಗೆ ಕೊಟ್ರೇನು ಐ ಮೈಟ್ ಆಕ್ಸೆಪ್ಟ್. ನಾ ಅದ್ರಲ್ಲಿ ನೀವೆಲ್ಲ ರಿಸ್ಕ್ ತಗೊಂಡು ನೀವು ಆ ಪಾಪಗಳನ್ನೆಲ್ಲ ತಗೊಂಡು ನನಗ್ ಕೊಟ್ರೆ ಅದೇನ್ ನನಗ್ ಸ್ವಲ್ಪ ಬರಬಹುದು. ಬಟ್ ಈಗ ರಿಟೈರ್ ಆಗೋಷ್ಟು ದುಡ್ಡು ಬಂದ್ರೆ ಯಾಕೆ ಬೇಡ? ಕರೆಕ್ಟ್, ಅದು ಜಾಸ್ತಿ ಇರ್ಬೇಕು. ಸುಮ್ನೆ ಇಟ್ಟಿಟ್ಟಿಲ್ಲ, ಜಾಸ್ತಿ ಮಾಡಬೇಡಿ. ಹೇಳಾದ್ಮೇಲೆ ನೀವು ಮಾಡಿದ್ರೆ ನಾವೇನ್ ಮಾಡಕ್ಕಾಗತ್ತ? ನೀವೆಲ್ಲ ದೊಡ್ಡವ್ರು, ನಾವ್ ತಡಿಯಕ್ಕಾಗತ್ತ ಅದನ್ನ. ಕರೆಕ್ಟ್. ಬಟ್ ದ ಹೋಲ್ ಪಾಯಿಂಟ್ ಇಸ್ ಲೈಕ್ ಅದೇ, ಇಟ್ ಫೀಲ್ಸ್ ಅಂದ್ರೆ ಎಷ್ಟು ಮಜಾ ಅನ್ಸುತ್ತಲ್ಲ ನೋಡಿದ್ರೆ. ಇಟ್ಸ್ ಹೌ ಪ್ರಾಬ್ಲಮ್ಯಾಟಿಕ್ ಇಟ್ ಈಸ್, ಎಷ್ಟು ತೊಂದರೆದಾಯಕ ಅದು. ಇದು ಹೆಂಗಂದ್ರೆ ಆಲ್ಮೋಸ್ಟ್ ನನಗೆ ರಿಯಲಿಸ್ಟಿಕ್ ಆಗಿ ತಲೆಗೆ ಹೋಗಿದ್ದು ಅಂದ್ರೆ, ಈಗ ಕೆಲಸ ಮಾಡ್ತಾ ಇರ್ಬೇಕಾರೆ ಬೇರೆಯವರು ನಮ್ ಕ್ರೆಡಿಟ್ ತಗೊಂಡ್ಬಿಟ್ಟು ನಂದು ಅಂತ ತೋರಿಸ್ತಾರೆ ನೋಡು, ಏನ್ ಡಿಫ್ರೆನ್ಸ್ ಅದಕ್ಕೂ ಮತ್ತೆ ಇಲ್ಲಿ? ಎಸ್, ಅಲ್ಲಿ ಡೈರೆಕ್ಟ್ ಮನಿ ಇನ್ವಾಲ್ವ್ ಆಗಿರುತ್ತೆ, ಬಟ್ ಬೋತ್ ಆರ್ ಹಾರ್ಡ್ ವರ್ಕ್ ಅಲ್ಲ, ಇನ್ ದೇರ್ ಓನ್ ವೇ.
ಸೊ ಇದು ಹೆಂಗ್ ಫೀಲ್ ಆಗುತ್ತೋ ಅದು ಹಂಗೆ ಫೀಲ್ ಆಗುತ್ತೆ ಅನ್ನೋ ಫೀಲಿಂಗ್ ನಂಗೆ ಜಸ್ಟ್ ಇಮ್ಯಾಜಿನ್, ಈಗ ನಿಂಗೊಂದು ಯಾವ್ದೋ ಒಂದು ಲಿಂಕ್ ಬಂತು, ನೀ ಕ್ಲಿಕ್ ಮಾಡ್ದ ಒಂದು ₹300, ನಾಟ್ ಬಿಗ್ ಅಮೌಂಟ್, ₹300 ಅಕೌಂಟ್ ಇಂದ ಹೋಯ್ತು ಅನ್ಕೋ, ಎಷ್ಟ್ ಸಂಕಟ ಆಗುತ್ತೆ ಆಕ್ಚುಲಿ ಅವಾಗ. ಇಟ್ಸ್ ನಾಟ್ ಇವನ್ ಅಬೌಟ್ ಮನಿ, ಇಟ್ಸ್ ಅಬೌಟ್ ಮೋಸ ಆಗಿದೆ, ನೀನು ಮೋಸ ಆಗಿದೆ ಅನ್ನೋ ಕಾನ್ಸೆಪ್ಟ್. ಕರೆಕ್ಟ್. ಸೊ ಈಗ ನಿಮಗ್ ಪ್ರಶ್ನೆ ಬಂದಿರ್ಬೋದು, ಏನ್ ಎತ್ತಿದು, ಯಾಕೆ ಮಾತಾಡ್ವಿ? ಇಲ್ಲ, ನಮ್ಗೆ ಏನ್ ಬೇಕೋ ಮಾತಾಡ್ತೀವಿ. ಸೊ ಅಲ್ಲ, ನಾನೇನ್ ಅನ್ಬೇಕಂತ ಮಾಡಿದ್ದೆ ಅಂದ್ರೆ, ವಿ ಆರ್ ಕ್ರಿಯೇಟಿಂಗ್ ಅವೇರ್ನೆಸ್ ಅಂತ. ಕಾವೇರಿ ಪಾಪ ಆಫ್ ಸ್ಕ್ರಿಪ್ಟ್ ಹೋದ್ಲು ಅವಳು, ಒಂದು ಜಾಗೃತಿ ಮೂಡಿಸ್ತಾ ಇದ್ದೇವೆ ನಾವು. ಈ ತಪ್ಪುಗಳನ್ನ ಅಂದ್ರೆ ಚಿಕ್ಕ ತಪ್ಪುಗಳೇ, ದೊಡ್ಡದಲ್ಲ, ಮಾಡಿದ್ದೇವೆ. ನೆಕ್ಸ್ಟ್ ಎಪಿಸೋಡ್ ಚೀಟಿಂಗ್ ಬಗ್ಗೆ ಮಾತಾಡ್ತೀವಿ. ಅಗೇನ್ ನಾವು ಮತ್ತೆ ಕಾಡಿಬೇಡಿ ಬೆಗ್ ಮಾಡ್ತಾ ಇದೀವಿ. ದಯವಿಟ್ಟು ಒಂದು ಕಮೆಂಟ್ ಹಾಕಿ ಚೀಟಿಂಗ್ ಬಗ್ಗೆ ಮಾತಾಡಿ ಅಂತ. ನಮ್ಮ ಹಳೆ ವಿಡಿಯೋದಲ್ಲಿ ಈ ಬೆಗ್ಗಿಂಗ್ ವರ್ಕ್ ಆಗಿದೆ. ದಯವಿಟ್ಟು ವಿಲ್ ಕಂಟಿನ್ಯೂ ದಿಸ್. ನಾವು ಭಿಕ್ಷೆ ಬೇಡ್ತಾ ಇರ್ತೀವಿ, ನೀವು ಕಮೆಂಟ್ ಭಿಕ್ಷೆ ಹಾಕ್ತಾ ಇರಿ. ನೆಕ್ಸ್ಟ್ ನಮ್ ಚೀಟಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ, ನಾವೆಲ್ಲೆಲ್ಲಿ ಚೀಟಿಂಗ್ ಮಾಡಿದೀವಿ, ಅದ್ರ ಬಗ್ಗೆ ಕಾವೇರಿ ಎಕ್ಸ್ಪರ್ಟ್ ಅದ್ರಲ್ಲಿ. ಆಕ್ಚುಲಿ ಇಟ್ ವಿಲ್ ಬಿ ಲೈಕ್ ಅ ಮಾಸ್ಟರ್ ಕ್ಲಾಸ್. ಬಟ್ ಅದೇ ಒಂದ್ ಜಾಗ್ರತೆ. ನೀವು ಇಂಥದನ್ನ ಮಾಡಿದ್ದು ತಿದ್ಕೊಂಡಿರುವಂತ ಕಥೆಗಳಿದ್ರೆ ದಯವಿಟ್ಟು ಹೇಳಿ. ಇನ್ನೇನ್ ಹೇಳೋದು. ಓಕೆ, ನಮಸ್ಕಾರ. ಬರೀರಿ. ಬಾಯ್. ನಮಸ್ಕಾರ.